Hello, this is Basaraj, lecturer. Today we shall discuss the concept of isoquant in the microeconomics part. This is come under the third chapter. But this is most important discussion can have because it is 4 marks question has been asked in 2 times already in July 2019 examination of supplementary and annual examination of March 2020 under the 4 marks. Now we shall go and also have the meaning of isoquant. What is the meaning of isoquant? Isoquant is the set of all combinations of two inputs that yield the same maximum possible level of output. Isoquant is also called as same product curve. ನಾವು ಈ ಐಸೋಕ್ವಾಂಟ್ ಅಂತಂದರೆ ಸೇಮ್ ಅಂತ ಕರಿತೀವಿ. ನೋಡಿ, ಸೇಮ್ ಅಂತಂದರೆ ISO ಈಸ್ ನಥಿಂಗ್ ಬಟ್ ಸೇಮ್ ಅಂತ ಅರ್ಥ. ಕ್ವಾಂಟ್ ಅಂತಂದರೆ ಕ್ವಾಂಟಿಟಿ ಅಂತ ಅರ್ಥ. ಐಸೋ ಕ್ವಾಂಟ್ ಅಂದರೆ ಐಸೋಕ್ವಾಂಟ್ ಅಂತಂದರೆ ಯಾವುದೇ ಎರಡು ಇನ್ಪುಟ್ಸನ್ನು ಕಾಂಬಿನೇಷನ್ ಮಾಡಿಕೊಂಡು ಯಾವುದು ಒಂದು ಹೆಚ್ಚಾಗ್ಬೋದು ಅಥವಾ ಒಂದು ಕಡಿಮೆ ಆಗ್ಬೋದು, ಅದು ಕೊಡ್ತಕ್ಕಂಥ ಮ್ಯಾಕ್ಸಿಮಮ್ ಪಾಸಿಬಲ್ ಲೆವೆಲ್ ಆಫ್ ಔಟ್ಪುಟ್ ಯಾವಾಗಲೂ ಜಾಸ್ತಿ ಆಗಿರುತ್ತೆ ಅಂತ ಹೇಳುತ್ತೆ. ಅದರಿಂದಾಗಿ ಇದನ್ನ ಐಸೋ ಪ್ರಾಡಕ್ಟ್ ಕರ್ವ್. ಹಾಗಾಗಿನೇ ಐಸೋ ಅಂದರೆ ಸೇಮ್, ಕ್ವಾಂಟ್ ಅಂದರೆ ಕ್ವಾಂಟಿಟಿ. ಐಸೋ ಕ್ವಾಂಟ್ ಅಂದರೆ ಸೇಮ್ ಕ್ವಾಂಟಿಟಿ ಗಿವಿಂಗ್ ಲೆವೆಲ್ ಆಫ್ ಇನ್ಪುಟ್ಸ್ ಅಂತ ಅರ್ಥ. ನಾವು ಇದ್ರ ಬಗ್ಗೆ ಇನ್ನಷ್ಟು ಕ್ಲಿಪ್ಪಿಂಗ್ಸನ್ನು ನೋಡೋಣ. ಎರಡು ಇನ್ಪುಟ್ಸ್ ಅಂತ ಹೇಳಿದೆ, ಒಂದು ಲೇಬರು. ಈ ಲೇಬರ್ಗೆ ಇನ್ನೊಂದನ್ನು ಹ್ಯಾಡ್ ಮಾಡಿದ್ರೆ ಕ್ಯಾಪಿಟಲ್. ಲೇಬರ್ ಮತ್ತು ಕ್ಯಾಪಿಟಲ್ ಎರಡನ್ನೂ ಕಾಂಬಿನೇಷನ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಔಟ್ಪುಟ್. ಲೇಬರ್ ಪ್ಲಸ್ ಕ್ಯಾಪಿಟಲ್ ಈಕ್ವಲ್ಸ್ ಔಟ್ಪುಟ್ ಅಂತ ಕರಿತೀವಿ. ಆದರೆ ಲೇಬರನ್ನು ನಾವು ನೋಡಿ, ಲೇಬರನ್ನು ನಾವು ಹೆಚ್ಚು ತಗೋಬೋದು ಅಥವಾ ಕಡಿಮೆ ತಗೋಬೋದು, ಕ್ಯಾಪಿಟಲನ್ನು ಹೆಚ್ಚು ತಗೋಬೋದು ಅಥವಾ ಕಡಿಮೆ ತಗೋಬೋದು. ಅದನ್ನು ಕಾಂಬಿನೇಷನ್ನೇ ಮಾಡಬೇಕು. ಈ ಕಾಂಬಿನೇಷನನ್ನು ಮಾಡಿದಾಗ ಸಮ್ ಲೆವೆಲ್ ಆಫ್ ಲೇಬರ್ ಆ್ಯಂಡ್ ಸಮ್ ಲೆವೆಲ್ ಆಫ್ ಕ್ಯಾಪಿಟಲ್ ಈ ಎರಡನ್ನು ಪ್ಲಸ್ ಆ್ಯಡ್ ಮಾಡಿ ಔಟ್ಪುಟ್ಟನ್ನು ತಯಾರು ಮಾಡಲಿಕ್ಕೆ ಯೂಸ್ ಮಾಡಿದಾಗ ನಮಗೆ ಔಟ್ಪುಟ್ ಸಿಗುತ್ತೆ. ಅದರಿಂದಾಗಿ ಕಾಂಬಿನೇಷನ್ ಅಂತಂದರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಲೇಬರ್ ಆ್ಯಂಡ್ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಅಂತ ಅರ್ಥ. ಈ ಎರಡನ್ನೂ ಸೇರಿದಾಗ ನಮಗೆ ಔಟ್ಪುಟ್ ಬರ್ತದೆ. ಈ ಔಟ್ಪುಟ್ ಬರಬೇಕಾದ್ರೆ ಎರಡನ್ನೂ ತಕ್ಕೊಳ್ಬೇಕಾಗುತ್ತೆ. ಹಾಗಾಗಿನೇ ವಿ ಕ್ಯಾನ್ ಕಮ್ ಟು ನೋ ದಿಸ್ ಪಿಕ್ಚರ್ ಕ್ಯಾನ್ ಬಿ ಶೋಸ್. ನಮಗೆ ಇಲ್ಲಿ ಸಿಕ್ಕುತ್ತೆ. ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ನೋಡಿ, ಫಸ್ಟು ಲೇಬರನ್ನು ಔಟ್ಪುಟ್ಗೆ ಆ್ಯರೋ ಮಾರ್ಕ್ ತೋರಿಸ್ತಾ ಇದೆ. ಸೆಕೆಂಡು ಕ್ಯಾಪಿಟಲಿಂದಯ ಇನ್ನೊಂದು ಆ್ಯರೋ ಮಾರ್ಕ್ ಬಂತು ನೋಡಿ. ಅದು ಲೇಬರನ್ನು ಯೂಸ್ ಮಾಡಿ ಕ್ಯಾಪಿಟಲನ್ನು ಯೂಸ್ ಮಾಡಿ ಎರಡನ್ನೂ ಸಮೇತ ನಾವೇನು ಮಾಡ್ತೀವಿ, ಕಾಂಬಿನೇಷನ್ ಮಾಡ್ಕೊಳ್ತೀವಿ. ಈ ಲೇಬರು ಮತ್ತು ಕ್ಯಾಪಿಟಲ್ಲು ಎರಡನ್ನೂ ಕಾಂಬಿನೇಷನ್ ಮಾಡಿ ನಾವು ಉತ್ಪಾದನೆಯನ್ನು ಮಾಡಿದಾಗ ಸಿಗ್ತಕ್ಕಂಥದ್ದನ್ನು ಎರಡು ಹ್ಯಾರೋ ಮಾರ್ಕಿಂದ ತೋರಿಸಿದ್ದೀವಿ. ಹಾಗಾಗಿನೇ ನಮಗೆ ಬರ್ತಕ್ಕಂಥದ್ದು ಔಟ್ಪುಟ್ಟು. ಎಂಥ ಔಟ್ಪುಟ್ಟು? ಮ್ಯಾಕ್ಸಿಮಮ್ ಪಾಸಿಬಲ್ ಲೆವೆಲ್ ಆಫ್ ಔಟ್ಪುಟ್ ಬರ್ತತೆ ಅಂತ ಅರ್ಥ. ಯಾವುದರಿಂದ? ಎರಡು ಇನ್ಪುಟ್ಸಿಂದ. ಅದರಿಂದಾಗಿ ಈ ಎರಡು ಲೇಬರ್ ಮತ್ತು ಕ್ಯಾಪಿಟಲ್ ಅಂತಕ್ಕಂಥ ಎರಡು ಇನ್ಪುಟ್ಟನ್ನು ಕಂಬೈಂಡ್ ಆಗಿ ಬಳಸಿ ಬರ್ತಕ್ಕಂಥ ಔಟ್ಪುಟ್ ನಮಗೆ ಸಿಕ್ಕುತ್ತೆ ಅಂತ ಅರ್ಥ. ದಟ್ಸ್ ವೈ ವಿ ಕ್ಯಾನ್ ಹ್ಯಾವ್ ದ ಐಸೋ ಕ್ವಾಂಟ್. ಅಂದರೆ ಸೇಮ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ದ ಕಾಂಬಿನೇಷನ್ ಆಫ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಅಂತ ಅರ್ಥ. ಈ ಕಾಂಬಿನೇಷನ್ ಮಾಡಿ ಬಳಕೆ ಮಾಡೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಇದನ್ನ ಸೇಮ್ ಪ್ರಾಡಕ್ಟ್ ಕರ್ವ್ ಅಥವಾ ಸೇಮ್ ಔಟ್ಪುಟ್ ಕರ್ವ್ ಅಥವಾ ಸೇಮ್ ಕ್ವಾಂಟಿಟಿ ಕರ್ವ್ ಅಂತಲೂ ಕರಿತೀವಿ. ನೆಕ್ಸ್ಟ್ ವಿ ಶಲ್ ಕಮ್ ಟು ನೋ ದಿ diagrammatic explanation. Explanation of this concept of isoquant with the help of the curve. ಇಲ್ಲಿ ನಿಮಗೆ ಒಂದು ಪಿಕ್ಚರ್ ಕಾಣ್ತಾ ಇದೆ.
ಅದರಲ್ಲಿ 3 ಕರ್ವ್ ಇದೆ ನೋಡಿ. ಇದು ಯಾವ ರೀತಿ ಇದೆ ಅಂತಂದರೆ, ನೀವು ಆಲ್ಮೋಸ್ಟ್ ಆಗಿ ನೋಡ್ತೀವಿ ಇಂಡಿಫರೆನ್ಸ್ ಮ್ಯಾಪ್. ಈ ಇಂಡಿಫರೆನ್ಸ್ ಮ್ಯಾಪಲ್ಲಿ ನೀವು ಇಂಡಿಫರೆನ್ಸ್ ಮ್ಯಾಪಲ್ಲಿ ಯಾವ ರೀತಿಯಾಗಿ ನೀವು ನೋಡ್ತಾ ಹೋಗ್ತಿರೋ ಹಾಗೆಯೇ ಇಲ್ಲಿ ಸಮೇತ ಕಾಣ್ಬೋದು, ಇಲ್ಲಿ ಸಮೇತ ನೋಡ್ಬೋದು. ನಿಮಗೆ ಇಂಡಿಫರೆನ್ಸ್ ಮ್ಯಾಪಲ್ಲಿ ಬೇರೆ ಬೇರೆ ಕರ್ವ್ ಇರ್ತವೆ. ಅವು ಸಮೇತ ಕೆಳಗಿರ್ತಕ್ಕಂಥ ಕರ್ವು ಕಡಿಮೆ ಯುಟಿಲಿಟಿಯನ್ನು ಕೊಡುತ್ತೆ, ಮೇಲಿರ್ತಕ್ಕಂಥ ಕರ್ವು ಜಾಸ್ತಿ ಯುಟಿಲಿಟಿಯನ್ನು ಕೊಡುತ್ತೆ. ದಟ್ಸ್ ವೈ ಆ್ಯಸ್ ಇನ್ ದ ಇಂಡಿಫರೆನ್ಸ್ ಮ್ಯಾಪ್ ಕನ್ಸಿಸ್ಟಿಂಗ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ದ ಕರ್ವ್ಸ್ ಕ್ಯಾನ್ ಬಿ ಬಟ್ ವಿಚ್ ವಿಲ್ ಗಿವ್ ದ ಮೋರ್ ಆ್ಯಂಡ್ ಆಲ್ಸೋ ಹೈಯರ್ ಲೆವೆಲ್ ಆಫ್ ಯುಟಿಲಿಟಿ. ಇಲ್ಲೇ ಅದೇ ರೀತಿಯೇ ಇಲ್ಲಿ ಸಮೇತ ಅಷ್ಟೇ ಈಚ್ ಐಸೋಕಾಂಟ್ ರೆಪ್ರೆಸೆಂಟ್ಸ್ ದಿ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಔಟ್ಪುಟ್ ಆ್ಯಸ್ ಇನ್ ದ ಇಂಡಿಫರೆನ್ಸ್ ಮ್ಯಾಪ್ ಕ್ಯಾನ್ ಬಿ. ನಾವಿಲ್ಲಿ ಒಂದು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ಮುಖ್ಯವಾಗಿ ನೋಡಿ 2 ಇನ್ಪುಟ್ಸ್ ಇದ್ದಾವೆ, ಭಾಳ ಇಂಪಾರ್ಟೆಂಟು. ಆ ಇನ್ಪುಟ್ಸಲ್ಲಿ ಒಂದು ಲೇಬರು, ಇನ್ನೊಂದು ಕ್ಯಾಪಿಟಲ್ಲು. ಡಯಾಗ್ರಾಮಲ್ಲಿ ಲೇಬರನ್ನು ನಾವು ಎಕ್ಸ್ ಆಕ್ಸಿಸಲ್ಲಿ ತೋರಿಸಿದ್ವಿ, ಕ್ಯಾಪಿಟಲನ್ನು ನಾವು ವೈ ಆಕ್ಸಿಸಲ್ಲಿ ತೋರಿಸಿದ್ವಿ. ಅದರಿಂದಾಗಿಯೇ ಲೇಬರ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್, ಕ್ಯಾಪಿಟಲ್ ಈಸ್ ಆನ್ ದ ವೈ ಆಕ್ಸಿಸ್. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಅದೇ ರೀತಿಯೇ ವಿ ಕ್ಯಾನ್ ಹ್ಯಾವ್ ದ 3 ಕರ್ವ್ಸ್ ಇದಾವೆ ಇಲ್ಲಿ. 3 ಕರ್ವ್ಸ್ ಯಾವ್ಯಾವುದು? ಒಂದು Q1 ಅಂತಕ್ಕಂಥ ಕೆಳಗಿರ್ತಕ್ಕಂಥ ಗೆರೆ, Q2 ಅಂತಕ್ಕಂತಹ ಮಧ್ಯದಲ್ಲಿರ್ತಕ್ಕಂಥ ಗೆರೆ, Q3 ಅಂತಕ್ಕಂತಹ ಮೇಲಿರ್ತಕ್ಕಂಥ ಗೆರೆ. ಹಾಗೆ ನೋಡಿದಾಗ ಇಲ್ಲಿ ಮುಖ್ಯವಾಗಿ 3 ಗೆರೆ ಇದ್ದಾವೆ. 3 ಗೆರೆ ಇದ್ದಾವೆ. ಈಗಿರ್ತಕ್ಕಂಥ 3 ಗೆರೆಯಲ್ಲಿ ನಾವು ಬರಿತಕ್ಕಂಥ ರೀತಿ ಫಸ್ಟ್ ಆ್ಯಕ್ಸಿಸನ್ನು ಎಳಿಬೇಕು. ಎಳೆದ್ಬಿಟ್ಟು ವೈ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್. ಇಲ್ಲಿ ಕ್ವಾಂಟಿಟಿ 1 Q1 ಅಂತ ಅರ್ಥ, ಇನ್ನೊಂದು Q2, ಇನ್ನೊಂದು Q3 ಅಂತ 3 ಗೆರೆ ಇದ್ದಾವೆ. ಇಲ್ಲಿ ಕೆ ಮತ್ತು ಎಲ್ ಅಂತಕ್ಕಂಥದ್ದು ಸಮೇತ ಲೇಬರ್ಸ್ ಮತ್ತು ಕ್ಯಾಪಿಟಲ್ ಅಂತಕ್ಕಂಥ ಇನ್ಪುಟ್ಸ್ 2 ಇದ್ದಾವೆ ಅಂತ ಅರ್ಥ. ಹಾಗೆ ನೋಡಿದಾಗ ಇಲ್ಲಿ 3 ಕರ್ವ್ಗಳು ಸಮೇತ ಕೆಳಗಿರ್ತಕ್ಕಂಥ ಕರ್ವು ಕಡಿಮೆ ಔಟ್ಪುಟ್ಟನ್ನು, ಮೇಲಿರ್ತಕ್ಕಂಥ ಕರ್ವು ಜಾಸ್ತಿ ಔಟ್ಪುಟ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ದಟ್ ವಿ ಕ್ಯಾನ್ ಕಮ್ ಟು ನೋ. ಕೆ ಮತ್ತು ಕಾಂಬಿನೇಷನ್ ನೋಡಿ, ಇಲ್ಲಿ ಕಾಂಬಿನೇಷನ್ ಆಫ್ K2 ಆ್ಯಂಡ್ L1, K2 ಆ್ಯಂಡ್ L1 ಅಂತಕ್ಕಂಥ 2 ಕಾಂಬಿನೇಷನ್ ಇದೆಯಂತ ಇಟ್ಕೊಳ್ಳಿ. ಆ 2 ಕಾಂಬಿನೇಷನಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಉತ್ಪಾದನೆ ಮಾಡಿದಾಗ ಇಟ್ ಕ್ಯಾನ್ ಬಿ ಗಿವ್ ದ ಸೇಮ್ ಲೆವೆಲ್ ಆಫ್ ಔಟ್ಪುಟ್ ಆಫ್ Q1 ಅಂತ ಅರ್ಥ. Q1 ಹೇಗೆ ಅನ್ನೋದನ್ನು ವಿ ಕ್ಯಾನ್ ಕಮ್ ಟು ನೋ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿ ಎಕ್ಸ್ಪ್ಲನೇಷನ್. ಇದನ್ನೇ ನಾವು ಎಕ್ಸ್ಪ್ಲನೇಷನಲ್ಲಿ ನೋಡೋದಾದರೆ, ಸಿ ದ 2 ಇನ್ಪುಟ್ ಕಾಂಬಿನೇಷನ್ಸ್ ಆಫ್ L1 ಆ್ಯಂಡ್ K2 ಆ್ಯಂಡ್ L2 ಆ್ಯಂಡ್ K1 ಅಂತ ನೋಡ್ತೀವಿ. ಇಲ್ಲಿ ಒಂದು L1 K1, ಇನ್ನೊಂದು L2 K2. ದಿಸ್ ಈಸ್ ವಾಟ್ ನಥಿಂಗ್ ಬಟ್ ಟು ಬಿ ಕಾಲ್ಡ್ ಎಸ್ 2 ಇನ್ಪುಟ್ ಕಾಂಬಿನೇಷನ್ಸ್ ಅಂತೀವಿ. ಬಟ್ ಏನು ಕೊಡುತ್ತೆ ಅದು? ಇಟ್ ಕ್ಯಾನ್ ಗಿವ್ ದ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಅದು ಸೇಮ್ ಮ್ಯಾಕ್ಸಿಮಮ್ ಪಾಸಿಬಲ್ ಲೆವೆಲ್ ಆಫ್ ಔಟ್ಪುಟ್ ಅಂತ ಮೀನಿಂಗಲ್ಲಿ ಏನು ಓದಿದ್ವಿ, ದಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಅಂತ ಅರ್ಥ. ಇಟ್ ಈಸ್ ನಥಿಂಗ್ ಬಟ್ ಇಟ್ ಕ್ಯಾನ್ ಬಿ ಗಿವ್ ದ ಲೆವೆಲ್ ಆಫ್ Q1 ಅಂತ ಹೇಳ್ತೀವಿ. Q1 ಎಲ್ಲೈತೆ? ಕೆಳಗಿರ್ತಕ್ಕಂಥ ಗೆರೆ, ಇದು Q1 ಅಂತ ಹೇಳುತ್ತೆ. Q1 ಅಲ್ಲಿ ಏನಿದೆ? K2 ನೋಡಿ, ಇದು K2, ಇದು L1 ಮತ್ತು K2 ಅಂತಕ್ಕಂತಹ ಫಸ್ಟೇ ಕಾಂಬಿನೇಷನ್ನು. ಅದನ್ನೇ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ರೆ, ಇಫ್ ವಿ ಡಿಕ್ರೀಸ್ ದ ಕ್ಯಾಪಿಟಲ್ ಟು K1 ಆ್ಯಂಡ್ ಇನ್ಕ್ರೀಸಸ್ ದ ಲೇಬರ್ ಬೈ L2 ನೋಡಿ, K1 ಮತ್ತು L2 ಅಂತಕ್ಕಂಥದ್ದು 2 ಇದೆ ಅಂತ ಕಾಂಬಿನೇಷನ್ ಇಟ್ಕೊಳ್ಳಿ. ಅಂದರೆ ಮೊದಲೇ ಮಾಡಿದ್ವಿ K2 L1 ಕಾಂಬಿನೇಷನನ್ನು ಇಟ್ಕೊಂಡಿದ್ವಿ. ಅದನ್ನೇ ನಾವೇನು ಮಾಡಿದ್ವಿ, K1 ಮತ್ತು L3, K1 ನಾವು ಏನು ಕಡಿಮೆ ಮಾಡಿದ್ವಿ, L3ಗೆ ಹೆಚ್ಚಿಗೆ ಮಾಡ್ಕೊಂಡಿದ್ವಿ. ಅಂದರೆ
ನಥಿಂಗ್ ಬಟ್ ಬಿಕಾಸ್ ಎಸ್ ಏನಂತ ಅರ್ಥ ಇದು ಇಲ್ಲಿ K2 ಇಂದ K1ಗೆ ವಿ ಹ್ಯಾವ್ ಡಿಕ್ರೀಸ್ ದ ಕ್ಯಾಪಿಟಲ್ ಅಂತ ಅರ್ಥ. ಹಾಗೆಯೇ ಮತ್ತೇನು ಮಾಡಿದ್ದೀವಿ ನಾವು ಲೇಬರನ್ನು ಏನು ಮಾಡಿದ್ವಿ L1ನಿಂದ ವಿ ಹ್ಯಾವ್ ಬೀನ್ ಚೇಂಜ್ಡ್ ಇಂಟು L3 ನೋಡ್ತೀವಿ ನಾವು ಇಲ್ಲೇನು ಮಾಡಿದ್ವಿ ಈ L3 ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ L1ಇಂದ L3ಗೆ ಜಾಸ್ತಿ ಮಾಡಿದ್ವಿ K2 ಇಂದ K1ಗೆ ಕಡಿಮೆ ಮಾಡಿದ್ವಿ ಅಂದ್ರೆ ಅರ್ಥ ಕ್ಯಾಪಿಟಲ್ ಹ್ಯಾಸ್ ಬೀನ್ ಡಿಕ್ರೀಸ್ಡ್ ಅಂತ ಅರ್ಥ ಲೇಬರ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಅಂತ ಅರ್ಥ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. K2 ಇಲ್ಲಿ K2 ಇಂದ K1ಗೆ ಕಡಿಮೆ ಮಾಡಿದ್ವಿ ಇಲ್ಲಿ L1ನಿಂದ L3ಗೆ ಜಾಸ್ತಿ ಮಾಡಿದ್ವಿ ಅವಾಗೇನಾಗುತ್ತೆ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ that output level has been increased from the point of lower isoquant curve to the middle isoquant of upper can be ಅಂದರೆ ಕೆಳಗಿರ್ತಕ್ಕಂಥ ಗೆರೆಯಿಂದ ಮೇಲಿರ್ತಕ್ಕಂಥ ಗೆರೆಗೆ ಜಾಸ್ತಿ ಆಯಿತು ಅಂತ ಅರ್ಥ. ಅವಾಗೇನಾಯಿತು ಯಾವಾಗ Q1ನಿಂದ Q2ಗೆ ಜಾಸ್ತಿ ಆಯಿತು ಔಟ್ಪುಟ್ಟು ತಾನಾಗೇನಾಗುತ್ತೆ ನಮಗೆ ಔಟ್ಪುಟ್ ಜಾಸ್ತಿ ಬರುತ್ತೆ. ಯಾವುದರಿಂದ ಕ್ಯಾಪಿಟಲನ್ನು ಕಡಿಮೆ ಮಾಡಿ ಲೇಬರನ್ನು ಜಾಸ್ತಿ ಮಾಡ್ತೀವಿ. ಎಷ್ಟು ಕ್ಯಾಪಿಟಲನ್ನು ಕಡಿಮೆ ಮಾಡಿದ್ವೋ ಅಷ್ಟೇ ಲೇಬರನ್ನು ಜಾಸ್ತಿ ಮಾಡಿದ್ವಿ ಔಟ್ಪುಟ್ ಏನಾಗುತ್ತೆ ಜಾಸ್ತಿ ಆದೇ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಕಾಂಬಿನೇಷನ್ ಆಫ್ ಇನ್ಪುಟ್ಸನ್ನು ಜಾಸ್ತಿ ಮಾಡಿದ್ವಿ ಔಟ್ಪುಟ್ಟು ಜಾಸ್ತಿ ಬರಲೇಬೇಕು. ಕಮ್ ಟು ಸಿ ಇದನ್ನ ಸ್ವಲ್ಪ ಚೆನ್ನಾಗಿ ನೋಡೋಣ. ಏನು 2 ಇನ್ಪುಟ್ ಕಾಂಬಿನೇಷನ್ಸ್ ಆಫ್ K1 K2 and L1 L2 and also K1 can be gives the same level of the output at Q1 ಅಂತ ಇಟ್ಕೊಂಡ್ರೆ ಇವಾಗ ಏನು ಮಾಡ್ತೀವಿ ಇಫ್ ವಿ ಡಿಕ್ರೀಸ್ ದ ಕ್ಯಾಪಿಟಲ್ ಆಫ್ K1 and increases the labor of L3 ಅಂದರೆ K1ನನ್ನು K2 ಇಂದ ಕಡಿಮೆ ಮಾಡಿ L1ನಿಂದ L3ಗೆ ಲೇಬರ್ ಜಾಸ್ತಿ ಮಾಡಿಕೊಂಡು ಔಟ್ಪುಟ್ ಲೆವೆಲನ್ನು Q1ನಿಂದ Q2ಗೆ ಜಾಸ್ತಿ ಮಾಡ್ಕೊಂಡ್ವಿ ಅಂತ ಅರ್ಥ. ಅಂದರೆ K ಅನ್ನು ಕಡಿಮೆ ಮಾಡಿ ಲೇಬರನ್ನು ಜಾಸ್ತಿ ಮಾಡಿ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಅವಾಗೇನಾಯಿತು ಮೊದಲಿದ್ದದ್ದು K2 ಮತ್ತು L1 ಕಾಂಬಿನೇಷನ್ ಇತ್ತು ಇವಾಗೇನಾಯಿತು ಅದನ್ನೇ K1 ಮತ್ತು L3 ಕಾಂಬಿನೇಷನಲ್ಲಿ ಜಾಸ್ತಿ ಮಾಡ್ಕೊಂಡಿದ್ವಿ ಆವಾಗ ಕ್ವಾಂಟಿಟಿ ಆಫ್ ಔಟ್ಪುಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಅಂತ ಅರ್ಥ. ಅಂದರೆ ಮೊದಲು ಎಷ್ಟು ಪ್ರೊಡಕ್ಷನ್ ಇತ್ತೋ ಅಷ್ಟೇ ಪ್ರೊಡಕ್ಷನ್ನು ಮೊದಲು ಕಾಂಬಿನೇಷನ್ ಚೇಂಜ್ ಮಾಡಿದಾಗ ಇತ್ತು. ಯಾವ ರೀತಿಯಾಗಿತ್ತು ದಟ್ ವಿ ಕ್ಯಾನ್ ಕಮ್ ಟು ಸಿ. ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಹೆಂಗೆ L1 L2 ಇದೆಯಲ್ಲ ಅದರಿಂದ ಬರ್ತಕ್ಕಂಥ ಉತ್ಪನ್ನ ಈ ಪಾಯಿಂಟಲ್ಲಿದೆ ಅದೇ K2 ಮತ್ತು L2 ಮತ್ತು K1 ಇದೆ ನೋಡಿ L2 ಮತ್ತು K1 ಈ ಪಾಯಿಂಟಲ್ಲಿರ್ತಕ್ಕಂಥದ್ದು ಔಟ್ಪುಟ್ ಲೆವೆಲ್ ಇಲ್ಲಿದೆ K1 ಮತ್ತು L2 ಕಾಂಬಿನೇಷನ್ L2 ಆ್ಯಂಡ್ K1 ಕಾಂಬಿನೇಷನ್ ಇದರಲ್ಲಿ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಯಾಕೆ ಸೇಮ್ ಲೆವೆಲ್ ಆಫ್ ಔಟ್ಪುಟ್ ಅಂದರೆ ಎರಡೂ ಸಮೇತ ಪಾಯಿಂಟ್ಸು ಒಂದೇ ಗೆರೆ ಮ್ಯಾಗಿದ್ದಾವೆ ಅದರಿಂದಾಗಿ K1 ಇಸ್ ದ ಲೋಯರ್ ಲೆವೆಲ್ ಆಫ್ ಔಟ್ಪುಟ್ ಕೊಡುತ್ತೆ ಅದರಿಂದಾಗಿ ಔಟ್ಪುಟ್ ಲೆವೆಲ್ ಇಸ್ ಸೇಮ್ ಅಂತ ಅರ್ಥ. ವೆನ್ ವಿ ಆರ್ ಇನ್ಕ್ರೀಸಿಂಗ್ ಅದೇನಾಗುತ್ತೆ ವೆನ್ ವಿ ಆರ್ ಇನ್ಕ್ರೀಸಿಂಗ್ ದ ಇನ್ಪುಟ್ ಆಫ್ ಕಾಂಬಿನೇಷನ್ ಈವನ್ ಲಿಟ್ಲ್ ಬಿಟ್ ಮೋರ್ ಮೀನ್ಸ್ ಔಟ್ಪುಟ್ ಆಲ್ಸೋ ಚೇಂಜಸ್. ಅವಾಗ ತಾನಾಗಿ ಏನಾಗುತ್ತೆ ಇಟ್ ಕ್ಯಾನ್ ಬಿ ಗಿವ್ಸ್ ದ ಸೇಮ್. ಏನು ಮಾಡಿದ್ವಿ ನಾವು ಈ ಪಾಯಿಂಟನ್ನು ಬಿಟ್ಟು ಸ್ವಲ್ಪ ಈ ಪಾಯಿಂಟ್ಗೆ ಜಾಸ್ತಿ ಮಾಡ್ಕೋಬೇಕಂದಾಗ ಕ್ಯಾಪಿಟಲನ್ನು ಕಡಿಮೆ ಮಾಡಿ ಲೇಬರನ್ನು ಜಾಸ್ತಿ ಮಾಡಿದ್ವಿ ಈ ಲೆವೆಲ್ಗೆ ಅದರಿಂದಾಗಿ ಏನಾಯಿತು ಇಷ್ಟು ಲೇಬರು ಇಷ್ಟು ಕ್ಯಾಪಿಟಲ್ ಆಗಿದೆ. ಆದ್ದರಿಂದಾಗಿಯೇ ದಟ್ ವಿ ಕ್ಯಾನ್ ಹ್ಯಾವ್ ದ ಸೇಮ್ ಈ ಲೆವೆಲ್ಗೆ ನಮಗೇನು ಸಿಗುತ್ತೆ ಪ್ರಾಡಕ್ಟ್ ಸಿಗ್ತತೆ. ಅದರಿಂದಾಗಿ ಮೊದಲೇ ಇದ್ದಂತಹ ಈ ಲೆವೆಲ್ಲು ಕಡಿಮೆ ಇರ್ತಕ್ಕಂಥ ಪಾಯಿಂಟು ಇವಾಗ ಜಾಸ್ತಿ ಆಗಿದೆ ಅಂತ ಅರ್ಥ. ಮೊದಲು ಕಡಿಮೆ ಇತ್ತು ಇವಾಗ ಜಾಸ್ತಿ ಆಗಿದೆ. ಇಟ್ ಈಸ್ ನಥಿಂಗ್ ಬಟ್ ಬಿಕಾಸ್ ಎಸ್ ಐಸೋ ಕ್ವಾಂಟ್ ಅಂತೀವಿ ಅಂದರೆ ಸೇಮ್
ಕ್ವಾಂಟಿಟಿ. ಯಾವುದು ಸೇಮ್ ಕ್ವಾಂಟಿಟಿ? ಕೆಳಗಿರ್ತಕ್ಕಂಥ ಯಾವುದೇ ಗೆರೆ ಮೇಲೆ ಇರ್ತಕ್ಕಂಥದ್ದು, ಒಂದೇ ಗೆರೆ ಮೇಲೆ ಇರ್ತಕ್ಕಂಥದ್ದು ಸೇಮ್ ಕ್ವಾಂಟಿಟಿ. ಔಟ್ಪುಟ್ಟನ್ನು ಜಾಸ್ತಿ ಮಾಡಬೇಕಂದ್ರೆ ಇನ್ಪುಟ್ಟನ್ನು ಜಾಸ್ತಿ ಮಾಡ್ತೀವಿ. ಅದು ನೆಕ್ಸ್ಟ್ ಹೈಯರ್ ಐಸೋಕ್ವಾಂಟ್ ಕರ್ವ್ಗೆ ಹೋಗುತ್ತೆ. ಅದನ್ನೇ ಮೇಲಕ್ಕೆ ಹೋದಂಗಲ್ಲಯ್ಯ ಜಾಸ್ತಿ ಜಾಸ್ತಿ ಔಟ್ಪುಟ್ಟು. ಅದೇನು ಕೇಳುತ್ತೆ? ಜಾಸ್ತಿ ಜಾಸ್ತಿ ಇನ್ಪುಟ್ಟನ್ನು ಕೇಳುತ್ತೆ. ಇನ್ಪುಟ್ ಜಾಸ್ತಿ ಆದರೆ ಔಟ್ಪುಟ್ಟು ಜಾಸ್ತಿ ಆಗುತ್ತೆ. ದಿಸ್ ಈಸ್ ವಾಟ್ ವಿ ಕ್ಯಾನ್ ಕಮ್ ಟು ನೋ ವಾಟ್ ಇಸ್ ಮೀನ್ಡ್ ಬೈ ಐಸೋಕ್ವಾಂಟ್ ಆ್ಯಂಡ್ ವಾಟ್ ಕಾಂಬಿನೇಷನ್ಸ್ ವಿ ಕ್ಯಾನ್ ಹ್ಯಾವ್. ಅದರಿಂದಾಗಿಯೇ K1 ಮತ್ತು L3ನಲ್ಲಿ ಅಂದರೆ K1 ಮತ್ತು L3ನಲ್ಲಿ ಜಾಸ್ತಿ ಔಟ್ಪುಟ್ಟು ಬರುತ್ತೆ. ಔಟ್ಪುಟ್ ಕ್ಯಾನ್ ಬಿ ಇನ್ಕ್ರೀಸಸ್ ದ್ಯಾನ್ ದಿ L1 K2 ಆ್ಯಂಡ್ L2 K1. ಇದರಲ್ಲಿ ಔಟ್ಪುಟ್ ಲೆವೆಲ್ಲು ಕಡಿಮೆ ಇರುತ್ತೆ ಅಂತ ಅರ್ಥ. ಯಾಕಂದರೆ ದಿಸ್ ಈಸ್ ಬಿಲಾಂಗ್ಸ್ ಟು ದಿ ಲೋಯರ್ ಐ ಸಿ ಕರ್ವ್. ದಿಸ್ K1 ಆ್ಯಂಡ್ L3 ಬಿಲಾಂಗ್ಸ್ ಟು ದಿ ಹೈಯರ್ ಐ ಸಿ ಕರ್ವ್ ಅಂತ ಅರ್ಥ. ಹೈಯರ್ ಐ ಸಿ ಕರ್ವ್. ಐ ಥಿಂಕ್ ಯು ಹ್ಯಾವ್ ಬೀನ್ ಅಂಡರ್ಸ್ಟುಡ್. ನೌ ವಿ ಶಾಲ್ ಕಮ್ ಟು ನೋ ದಿ ನೆಕ್ಸ್ಟ್ ಸ್ಲೈಡ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನೋಡೋಣ. ದಟ್ಸ್ ವಾಟ್ ಎಸ್. ಥ್ಯಾಂಕ್ಸ್ ಫಾರ್ ಮೋರ್ ಎಕ್ಸ್ಪೆಕ್ಟೆಡ್ ಲೈಕ್ಸ್ ಫ್ರಮ್ you people. Watch more and more videos of my class, and also this is most often again and again has been appeared in the state level and national level, CBSE and also ICSE. What is this? IsoQuant. In the next video of 3.3 we can come to know types of product for 4 marks question, that is total product, marginal product and average product. Thank you very much.